ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮಗೆ ಜಯ ಕೊಡ್ತಾ ಇದ್ದಕ್ಕಾಗಿ ಸ್ತೋತ್ರ, ಶಾಂತಿ ಕೊಡ್ತಾ ಇದ್ದಕ್ಕಾಗಿ ಸ್ತೋತ್ರ. ನಮ್ಮೊಳಗಿರೋ ದೇವರು ಪವಿತ್ರಾತ್ಮನು ನಮಗೆ ಬಲ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೇಲೆ ಹಲ್ಲೆಲೂಯ. ನಮಗೆ ಶಕ್ತಿ, ಒಂದು ಸಮಾಧಾನ ಕೊಟ್ಟು ನಮಗೆ ನಡೆಸ್ತಾ ಇದ್ದಕ್ಕಾಗಿ ಸ್ತೋತ್ರ. ದೇವರು ಏನು ಹೇಳ್ತಾ ಇದ್ದಾನೆ? ನಾನು ನಿಮಗೆ ನಡೆಸುವಾತನಾಗಿನಿ ಅಂತ. ನೀನು ಎಲ್ಲಿ ಸೋತು ಹೋಗ್ತಿದ್ಯೋ ಅಲ್ಲಿ ದೇವರು ನಿನಗೇನು ಮಾಡ್ತಾನ? ಬಲ ಕೊಟ್ಟು ಕೇಸಿ ನಡೆಸ್ತಾನಂತ. ಆಮೇಲೆ ಹಲ್ಲೆಲೂಯ. ದೇವರ ಮಗಳೇ, ದೇವರ ಮಗನೇ, ನಿಮಗೆ ನಡೆಸ್ತಾನಂತ. ದೇವರು ನಿಮಗೆ ಗೆದ್ದಿಸ್ತಾನಂತ. ಯಾವ ಸ್ಥಾನದಾಗ ನೀವಿದ್ರಿ ಅಲ್ಲಿ ನೀವು ಸೋಲಕತ್ರಿ ಅಂತ ಅನ್ಕೊಂತಿದ್ರಿ, ಅಲ್ಲಿ ನನ್ನ ದೇವರ ಪ್ರಾರ್ಥನೆ ಕೇಳ್ತಾ ಇಲ್ಲೇನು? ನನ್ನ ಸೋಲಕತ್ತೀನಿ, ನನಗೆ ಈಗ ಸೋಲು ಕೆಲಸಲಿಂತ ತೆಗಿತಾರೇನು, ನನಗೆ ಬಿಡಿಸ್ತಾರೇನು, ನಾನು ಸಾಲದಾಗ ಮುಳುಗಿ ನಾನು ಸೋಲಕತ್ತೀನಿ, ನನ್ನ ಸಂಸಾರದಾಗ ತೆಳಗ ಒಡೆದೋಗ್ಲಕತ್ತದ, ನಾನು ಎಲ್ಲ ಕಳ್ಕೊಂಡ್ಬಿಟ್ಟಿನಿ, ನಾನು ಸೇವೆದಾಗ ಕಳ್ಕೊಂಡಿನಿ, ನಾನು ಪ್ರಾರ್ಥನಾದಾಗ ಕಳ್ಕೊಂಡಿನಿ, ನಾನು ಉಪವಾಸ ಮಾಡೋ ಪ್ರಾರ್ಥನಾದಾಗ ಕಳ್ಕೊಂಡಿನಿ, ನನ್ನ ವಾಕ್ಯಲಿಂತ ದೂರ ಆಗಿನಿ, ನಾನು ಭಯಂಕರಲಿಂತ ಎಲ್ಲೋ ಸಿಗಬಿದ್ದೀನಿ. ದೇವರಿಗೆ ಸ್ತೋತ್ರ. ನೀ ಎಲ್ಲಿ ಸಿಗಬಿದ್ದಿದ್ದಿ ದೇವರಿಗೆ ಗೊತ್ತಾದ. ತನ್ನ ಆತ್ಮ ಕೊಟ್ಟು ನಿನಗೆ ಧೈರ್ಯ ಕೊಟ್ಟು ಶಕ್ತಿ ಕೊಟ್ಟು ದೇವರು ಬಿಡ್ಸಕತ್ತ. ನಮಗೆ ಹಲ್ಲೆಲೂಯ. ದೇವರು ಅಷ್ಟು ಸುಲಭವಾಗಿ ನಿಮ್ಮನ್ನು ಕೈ ಬಿಡೋ ದೇವರಲ್ಲ. ನಿಮ್ಮನ್ನು ಹುಡುಕಿದಾತನು ನಿಮ್ಮನ್ನು ಕೈ ಬಿಡ್ತಾನೆ, ಬಿಡೋ ದೇವರಲ್ಲ. ನಿಮಗೂ ಹುಡುಕ್ಯಾನತ್ತ. ಆಮೇಲೆ ಹಲ್ಲೆಲೂಯ. ದೇವರು ಹುಡುಕ್ಯಾನ ನಿಮ್ಮನ್ನ. ದೇವರು ಹುಡುಕಿದ ದೇವರು ನಿಮ್ಮನ್ನ ಬಿಡುತ್ತಾನಂತಂದ್ರೆ ಅದು ನಮ್ಗೆ ಒಂದು ದೆವ್ವ, ಒಂದು ಶೈತಾನು ನಿನಗೆ ಹಾಕ್ಲಕತ್ತದ. ಏನು? ನಿನ್ನ ದೇವರು ನಿನ್ನ ಕೈ ಬಿಟ್ಟ, ನಿನ್ನ ದೇವರು ನಿನ್ನ ಪ್ರಾರ್ಥನೆ ಕೇಳವಲ್ಲ, ನಿನ್ನ ದೇವರು ನಿನ್ನ ಏನು ನಿನಗೆ ಉತ್ತರ ಕೊಡವಲ್ಲ ಅಂತ ಶೈತಾನನು ನಿನ್ನ ತಲೆಗೆ ಹಾಕ್ಲಕತ್ತದ ಮಗಳೇ, ಶೈತಾನನು ನಿನ್ನ ತಲೆಗೆ ಹಾಕ್ಲಕತ್ತದ ಮಗನೇ. ಧೈರ್ಯದಿಂದ ಇರು. ನಿನ್ನ ದೇವರು ಕೈ ಬಿಡೋ ದೇವರಲ್ಲ. ಎಲ್ಲಿ ನೀನು ಸಿಗಬಿದ್ದಿದ್ದು ಅಲ್ಲಿಂದ ನಿನಗೆ ಎಬ್ಬಿಸಿ ನಡ್ಸಕತ್ತಾನ, ಅಲ್ಲಿಂತಾನೇ ನಿನಗೆ ಮೇಲಕ್ಕೆ ತರ್ತಾನ, ಅಲ್ಲಿಂತಾನೇ ನಿನಗೆ ಗೆಲುವು ಕೊಡ್ತಾನ. ಬೇರೆ ಕಡೆಗೆ ಹೋಗು ಗೆಲುವು ಕೊಡ್ತಾನಂತಿಲ್ಲ, ಅದೇ ಸ್ಥಾನದಾಗಲಿಂತ ನಿನಗೆ ದೇವ್ರು ಗೆಲುವು ಕೊಡಕತ್ತಾನ. ಅದೇ ಸ್ಥಾನದಾಗ ನೀನು ಎದ್ದು ನಿಂದಿರ್ತಾ ಇದ್ದ, ಅಲ್ಲೇ ನಿನ್ನ ದೇವರು ನಿನಗೆ ಎಬ್ಬಿಸಿ ನಿಂದ್ರಿಸಿ ನಿಂತೋದ ಕೆಲಸ ದೇವರು ನೆರವೇರಿಸ್ತಾ ಇದ್ದಾನೆ. ನಿನ್ನ ನಿಂತೋಗದ ಕೆಲಸ ದೇವರು ಮಾಡಕತ್ತಾನ. ಅದು ಬಲವಾಗಿ ಒಂದು ಶಕ್ತಿ, ಶಾಂತಿ, ಸಮಾಧಾನ ಕೊಟ್ಟು ಆ ಸ್ಥಾನದಾಗ್ಲಿಂತಾನೆ ನಿನಗೆ ಜಯ ಕೊಡಕತ್ತಾನ. ಆಮೇನ್ ಹಲ್ಲೆಲೂಯ. ನಿನ್ನ ವೈರಿ ನಿನ್ನ ಮುಂದೆನೆ, ನಿನ್ನ ಶತ್ರು ನಿನ್ನ ಮುಂದೆನೆ ಓಡಿ ಹೋಗ್ತಾರ. ಆಮೇನ್ ಹಲ್ಲೆಲೂಯ. ಒಂದು ವಾಕ್ಯ ಓದೋಣ. ಪವಿತ್ರಾತ್ಮನು ಸಹ ನಮ್ಮ ಆಮೇಲೆ ಹಲ್ಲೆಲೂಯ. ನಾವು ಧೈರ್ಯ ಕಳ್ಕೊಂಡದ್ದು ನೋಡಿ ನಮಗೆ ಸಹಾಯ ಮಾಡ್ತಾನೆ. ನಾವು ಬಲ ಕಳ್ಕೊಂಡದ್ದು ನೋಡಿ ನಮಗೆ ಸಹಾಯ ಮಾಡ್ತಾನೆ. ನಾವು ಸೋತು ಹೋಗೋದು ನೋಡಿ ನಮಗೆ ಸಹಾಯ ಮಾಡ್ತಾನೆ. ನಾವು ಪ್ರಾರ್ಥನೆ ಮಾಡ್ಲಾರಕ್ಕಾಗುವಾಗ ಪ್ರಾರ್ಥನಾದಾಗ ಜಯ ಕೊಡ್ತಾನೆ, ಮತ್ತೆ ಪ್ರಾರ್ಥನಾದಾಗ ಕೂಡಿಸ್ತಾನೆ. ನಾವು ವಾಕ್ಯ ಓದಕ್ಕಾಗವಲ್ದು ಅಂತಂದ್ರೆ ಪವಿತ್ರಾತ್ಮ ಮತ್ತೆ ಸಹಾಯ ಮಾಡ್ತಾನೆ. ಮಗಳೇ, ಮಗನೇ, ಮತ್ತೆ ವಾಕ್ಯ ಓದುವ ತಯಾರಾಗುವ ಅಂತ. ಆಮೇಲೆ ಹಲ್ಲೆಲೂಯ. ನಮ್ಮ ಕೈಲಿ ಕೆಲಸ ಆಗೋವಲ್ದು ಅಂತ ತಿಳ್ಕೊರಿ, ದೇವರ ಕೈಲಿ ಸಾಧ್ಯ ಅದ. ಹಲ್ಲೆಲೂಯ. ನಿನ್ ಕೈಲಿ ಆಗೋವಲ್ದು, ದೇವರಿಗೆ ಸ್ತೋತ್ರ. ಆದ್ರೆ ದೇವರು ಸಹಾಯ ಮಾಡ್ತಾನ. ಅದು ನಿನ್ ಕೈಲಿ ಆಗವಲ್ದು ಅಂದ್ರೆ ಅದು ದೇವರ ಕೈಲಿ ಆಗಕ್ಕೆ ಸಾಧ್ಯ. ಹಲ್ಲೆಲೂಯ. ನಾನು ಸೋತೋಗಿನಿ, ದೇವ್ರ ಗೆಲುವು ಕೊಡಕತ್ತಾನ. ನಾನು ಬಲ ಕಳ್ಕೊಂಡಿನಿ, ದೇವರು ಬಲ ಕೊಡಕತ್ತಾನ. ನಾನು ನಿರಾಶೆ ಆಗಕತ್ತೀನಿ, ನಾನು ಎಲ್ಲದ್ರಲಿಂತ ಇದಾಕತ್ತೀನಿ, ದೇವ್ರ ಆಶಾ ಕೊಡಕತ್ತಾನ, ಗೆಲುವು ಕೊಡಕತ್ತಾನ, ಶಾಂತಿ ಸಮಾಧಾನ ಕೊಡಕತ್ತಾನ. ಸೋಲು ಅಂತ ದೇವರು ನಿನಗೆ ಹೇಳೇ ಇಲ್ಲ. ಗೆದ್ದಿ ಅವ್ರು ನೀನು ನಿನ್ನ ಕುಟುಂಬ ಗೆದ್ದಿತಾ ಹೋಗು ಅಂತ ಹೇಳಿ. ಹಲ್ಲೆಲೂಯ. ಇದ್ರಾಗ ಬಿದ್ದೀನಿ ಅಂತ ತಿಳ್ಕೊ, ಇದ್ರಾಗ ದೇವರ ಎಬ್ಬಿಸ್ ನಿಂದಿರ್ಸ್ತಾನ. ಮಗಳೇ, ಮಗನೇ, ದೇವರು ನಿನಗೆ ಕೈ ಹಿಡ್ದಾನ, ದೇವರು ನಿನಗೆ ಕೈ ಹಿಡಿದು ನಡೆಸ್ತಾನಂತ. ಆಮೇಲೆ ಹಲ್ಲೆಲೂಯ. ನನಗೆ ಯಾರು ಕಿವಿಗೆ ಹಾಕ್ಯವಲ್ರು, ನಾನು ಎಷ್ಟು ಪ್ರಾರ್ಥನಾ ಮಾಡಕತ್ತೀನಿ, ನನಗೆ ಉತ್ತರ ಬರೋವಲ್ದು. ದೇವ್ರಿಗೆ ಸ್ತೋತ್ರ. ಈಗ ಮಾತಾಡಕತ್ತಾನ. ಮಗಳೇ, ನಾನು ನಿನಗೆ ಅದೇ ಸ್ಥಾನದಾಗ್ಲಿಂತ ಗೆದ್ದಿಸ್ತೀನಿ, ನಿನಗೆ ಅಲ್ಲೇ ಕೆಲಸ ಕೊಡಿಸ್ತೀನಿ, ನಿನಗೆ ಅಲ್ಲೇ ಸಾಲ ಬಿಡುಗಡೆ ಕೊಡ್ತೀನಿ. ಆ ರೋಗ ನಿನಗೆ ಬಿಡುಗಡೆ ಆಗ್ತದ, ಆ ಬ್ಯಾನಿ ನಿನಗೆ ಬಿಡುಗಡೆ ಆಗ್ತದ. ಪವಿತ್ರಾತ್ಮ ಯಾರಲ್ಲಿ ಉಂಟೋ ಅವರಿಗೆ ಬಿಡುಗಡೆ ಉಂಟಾದ. ಹಲ್ಲೆಲೂಯ. ನಿನಗೆ ಏನು ರೋಗ ಅದು ಕರ್ತನ ಹತ್ರ ಬೇಡು. ನಿನಗೇನ್ ಸಮಸ್ಯೆ ಅದು ದೇವರ ಹತ್ರ ಬೇಡು. ನಿನಗೇನ್ ಪ್ರಾಬ್ಲಮ್ ಅದು ದೇವರ ಹತ್ರ ಕೇಳ್ಕೊ ಮಗನೇ. ಅಯ್ಯೋ ದೇವರೇ, ನನಗೆ ಬಿಡುಗಡೆ ಕೊಡ್ತೇನು, ನನ್ನ ಪ್ರಾರ್ಥನೆ ಯಾಕೆ ಕೇಳ್ತಾ ಇಲ್ಲ? ದೇವರು ಕೇಳಕತ್ತಾನ. ಕರ್ತನ ಆತ್ಮಲಿಂತ ಸಹಾಯ ನೀನು ಕೇಳು. ಆತನ ಇಚ್ಛೆಲಿಂತ ನಡಿಬೇಕು ನೀನು.
ಮಗನೇ, ಆತನ ಇಚ್ಛೆ ನಿಂತ ನಡಿಬೇಕು ಮಗಳೇ. ಅಲ್ಲೆಲ್ಲೂ ನಾನು ಚರ್ಚಿಗೆ ಹೋಗ್ತೀನಿ, ವಾಕ್ಯ ಕೇಳ್ತೀನಿ, ಮತ್ತೆ ಲೋಕಕ್ಕೆ ಹೊರಗೆ ಚರ್ಚಿಲಿಂತ ಹೊರಗೆ ಬಂದಾಗ ಮತ್ತೆ ಲೋಕದ ಅನುಸಾರವಾಗಿ ನಡಿತೀನಿ. ನಾ ಬೀಡಿ ಸೇತೀನಿ, ನಾ ಸಿಗರೇಟ್ ಸೇತೀನಿ, ನಾ ವ್ಯಭಿಚಾರ ಮಾಡ್ತೀನಿ. ಅಲ್ಲೆಲ್ಲೂಯ, ನನ್ ಕೆಟ್ಟ ದಾರಿಯಲ್ಲಿ ಇಡ್ತೀನಿ. ಮಗನೇ, ಹಂಗಲ್ಲ. ಪವಿತ್ರಾತ್ಮ ತುಂಬಿ ನಡೀತಿರ್ಬೇಕು. ನಿನ್ ಬಲ್ಲಿ ಏನಿಲ್ಲೋ, ನೀನ್ ಏನ್ ಕಳ್ಕೊಂಡಿದೆ ದೇವರ ಅದು ಕೊಡ್ತಾನ. ಈಗ ನಿನಗೆ ಏನು ಹಾರ್ಟ್ ಪ್ರಾಬ್ಲಮ್ ಆದ, ನಿನ್ ಹೊಟ್ಟೆ ಪ್ರಾಬ್ಲಮ್ ಆದ, ನಿನ್ ಬೆನ್ ಪ್ರಾಬ್ಲಮ್ ಆದ, ನಿನ್ನ ತಲೆ ಪ್ರಾಬ್ಲಮ್ ಆದ, ಯಾವ್ದನ್ನ ದೊಡ್ಡ ರೋಗ ಆದ, ದೇವರಿಗೆ ಸ್ತೋತ್ರ. ನಿನ್ನ ಒಳಗಡೆ ಪವಿತ್ರ ಆತ್ಮನ ಸಹಾಯ ಕೇಳು. ದೇವರ ಆತ್ಮ ಯಾರಲ್ಲಿ ಉಂಟು ಅವರಿಗೆ ಬಿಡುಗಡೆ ಆದ. ನೀನು ಪವಿತ್ರಾತ್ಮ ನಿನ್ನ ಒಳಗಡೆ ಇದ್ದ ಮ್ಯಾಗ ನಿನಗೆ ರೋಗ ಎಲ್ಲಿಂದ ಬಂತು? ನಿನಗೆ ಬ್ಯಾನಿ ಎಲ್ಲಿಂದ ಬಂತು? ಒಂದು ದುಷ್ಟಾತ್ಮಲಿಂದ ಬಂದದ. ಕರ್ತನ ಆತ್ಮ ನಿನ್ನ ಒಳಗಡೆ ಆದ. ಆ ದುಷ್ಟಾತ್ಮ ನಿನಗೆ ಬ್ಯಾನಿ ತಂದಾಕ್ಯದಂದ್ರೆ ನೀನು ಪ್ರಾರ್ಥನಾ ಮಾಡು. ಕರ್ತನ ಆತ್ಮ ನಿನಗೆ ಸಹಾಯ ಮಾಡ್ತಾನ. ಎಲ್ಲಿಂತ ನೀನು ತೆಳಗೆ ಬಿದ್ದಿ ಅಲ್ಲಿಂತಾನೇ ನಿನಗೆ ಮ್ಯಾಗ ಎತ್ತತಾನ. ಎಲ್ಲಿಂತ ನೀನು ಸೋತು ಓದಿ ಅಲ್ಲಿಂತಾನೇ ನಿನಗೆ ಮ್ಯಾಗ ಎತ್ತತಾನ. ಆಮೇಲೆ ಅಲ್ಲೆಲ್ಲೂಯ್ಯ. ನಾನು ದೇವರು ನಡ್ಕೊಂಡ್ರೆ ಒಂದು ಟೈಮ್ಗೆ ನನಗೆ ಗೊತ್ತಾಯ್ತು, ಗುಟ್ಕ ತಿನ್ನೋದು ತಪ್ಪಾಗ್ತದ. ಯೇಸು ಸ್ವಾಮಿ ಪವಿತ್ರ ದೇವರು ಅಂತ ಗೊತ್ತಾಯ್ತು. ಇತ್ತು ಪ್ರಾರ್ಥನಾ ಮಾಡ್ತಾ ಇದ್ರೆ ನಾವು ಗುಟ್ಕ ತಿನ್ಬಾರ್ದು, ನಾವು ಕುಡಿಬಾರ್ದು ಅಂತ ನನಗೆ ಗೊತ್ತಾಯ್ತು. ನನ್ನ ಮನಸ್ಸಿನಾಗ ದೇವರ ಆತ್ಮ ಹೇಳ್ತಾ ಇದ್ದ, ನನಗಾಗ ಗೊತ್ತಾಗ್ತಿದ್ದಿಲ್ಲ. ಅಲ್ಲೆಲ್ಲೂಯ್ಯ. ನಾನು ಫಸ್ಟ್ ಟೈಮ್ ನಾನು ಚರ್ಚಿಗೆ ಹೋದಾಗ ನೋಡ್ತಾ ಇದ್ದೆ, ಪ್ರೇಯರ್ ಮಾಡಿದ್ದೆ ನಾನು ಬಿ. ಅವಾಗ ನನ್ಗೆ ಅನ್ಸಿತ್ತು, ನಾನು ಗುಟ್ಕ ತಿನ್ಬಾರ್ದು, ನಾನು ಕುಡಿಬಾರ್ದು. ದೇವರಿಗೆ ಸ್ತೋತ್ರ. ನನಗೆ ಇಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ಒಂದು ಸಮಸ್ಯೆ ಇತ್ತು. ಅದು ಹೊಟ್ಟೆ ಜಗ್ಗಿ ಸ್ವಲ್ಪ ಬ್ಯಾನೆ ಆಗ್ತದೆ, ಒಂದು ಸೈಡ್ ಹೊಟ್ಟೆ. ನನಗೆ ದೇವರಿಗೆ ಸ್ತೋತ್ರ ಇತ್ತು. ನನ್ನ ಮನ್ಸಿಗೆ ಬರ್ತಿತ್ತು, ಇದು ಕುಡಿಬಾರ್ದು, ಇದು ಗುಟ್ಕ ತಿನ್ಬಾರ್ದು. ನಾನು ಹೆಂಗ್ ಮಾಡ್ಬೇಕು? ನನಗೆ ಬಿಡಕ್ ಆಗ್ತಾ ಇಲ್ಲ ದೇವರೇ, ನಾನು ಏನ್ ಮಾಡ್ಲಿ ಅಂತ ಕುಂತಾಗ ನಾನು ಉಪವಾಸ ಪ್ರಾರ್ಥನಾ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅವಾಗ ನಾನು ದೇವರ ಹತ್ರ ಏನ್ ಮಾಡ್ತಾ ಇದ್ದೆ, ಗೋವಾದು ಒಂದು ಪಾಕೆಟ್, ಅವಾಗ ಗೋವಾ ಸಿಕ್ತಿದ್ವು, ಬಿಮಲ್ ಗೋವಾ ಇದ್ವು. ಆ ಪಾಕೆಟ್ ನಾನು ಏನ್ ಮಾಡ್ತೆ, ಮ್ಯಾಗ ಪರಲೋಕದಲ್ಲಿ ಹಿಂಗ ಮ್ಯಾಗ ತೋರಿಸ್ತಿದ್ದೆ, ಆಕಾಶ ಕಡೆಗೆ ಹಿಂಗ ತೋರಿಸ್ತಾ ಇದ್ದೀನಿ. ಹಿಂಗೆ ನೋಡು ದೇವರೇ, ನಾನು ಈ ಗುಟ್ಕ ತಿಂತಾ ಇದ್ದೀನಿ, ನನ್ನ ಕೈಲಂತರ ಬಿಡಕ್ ಆಗೋದಿಲ್ಲ, ನಿನ್ನ ಕೈಲಿಂತ ಬಿಡಿಸು ಅಂತ ನಾನು ದೇವರ ಹತ್ರ ಹಿಂಗ ತೋರಿಸಿ ಕೇಸಿ ನಾನು ತಿಂತಾ ಇದ್ದೆ. ಯಾಕಂದ್ರೆ ಬೇಜಾರಾಗಿದೆ, ಯಾಕಂದ್ರೆ ಬಿಡಕ್ ಆಗ್ತಾ ಇಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದೆ, ಬಿಡಕ್ ಆಗ್ತಾ ಇದ್ದಿಲ್ಲ. ದೇವರಿಗೆ ಡೈರೆಕ್ಟ್ ಹಿಂಗ ತೋರಿಸಿದೆ, ಆಕಾಶ ಕಡೆಗೆ ಹಿಂಗ ತೋರಿಸ್ತಾ ಇದ್ದೆ. ಒಂದ್ ದಿವಸ ರಾತ್ರಿ, ಒಂದು 7 ದಿವಸ 8 ದಿವಸ ಆದ್ಮೇಲೆ ಪ್ರಾರ್ಥನಾ ಮಾಡಿ ಚಿಂತ ಉಪವಾಸ ಮಾಡಿ ಬಿಡಕ್ ಆಗ್ತಾನೆ ಇಲ್ಲ. ನನಗೆ ಬಹಳ ಅದ್ರ ಮೇಲೆ ಜ್ಞಾನ ಹೋಗ್ತಿತ್ತು. ಗೋವಾ ಅಂತ ತಿನ್ನೋದು. ಅವಾಗಿನ ಗೋವಾ ಸಿಕ್ತಿತ್ತು, ಗುಟ್ಕಾ ಸಿಕ್ತಿತ್ತು, ಬಿಮಲ್ ಬಿ ಸಿಕ್ತಿತ್ತು. ನಾನು ತಿಂತಾ ಇರುವಾಗ ಬಹಳ ಬೇಜಾರಾಗಿತ್ತು. ನಾನು ನಿನ್ನ ನಡ್ಕೊಂತೀನಿ, ನಾನು ಪ್ರಾರ್ಥನಾ ಮಾಡ್ತೀನಲ್ಲ ದೇವರೇ, ನನ್ನ ಪವಿತ್ರ ತಾಕ ಇರಬೇಕು, ನಾನು ಪವಿತ್ರಲಿಂತ ನಡಿಬೇಕು. ಗುಟ್ಗ ಬೀಡಿ ಸೇದು, ಗುಟ್ಗ ಸಿಗರೇಟ್ ಸೇದು ಇದು ತಪ್ಪು ಅಂತ ನನ್ನ ಮನಸ್ಸಲ್ಲಿ ಹೇಳ್ತಾ ಇತ್ತು. ಇದು ಪವಿತ್ರತನ ಇರಕ್ಕೆ ನನ್ಗೆ ಸಹಾಯ ಮಾಡು, ಇದು ಬಿಡಿಸಪ್ಪ ಅಂತ ನಾನು ಉಪವಾಸ ಮಾಡಿ ಕಣ್ಣೀರ್ಲಿಂತ ಒಂದ್ಸಲ ಪ್ರೇಯರ್ ಮಾಡಿದ್ದೆ. ಅಲ್ಲೆಲ್ಲೂಯ್ಯ. ನನ್ಗೆ ರೋಗ ಬರ್ತದಂತಲ್ಲ, ಹಂಗ ಬರಂಗಿತ್ತು ಭಯ ಇತ್ತಂದ್ರೆ ನಾ ಯಾವಾಗೋ ಬಿಡ್ತಿದ್ದೆ. ಆದ್ರೆ ಯೇಸು ಸ್ವಾಮಿಗೆ ನಂಬಿದ ದೇವರಿಗೆ ಮೋಸ ಮಾಡಬಾರ್ದು. ನನ್ನ ಒಳಗಡೆ ಆತ್ಮ ಇರ್ತದಲ್ಲ, ಆತ್ಮಕ್ಕೆ ನಾ ಮೋಸ ಮಾಡಬಾರ್ದು. ನನಗೆ ಭಯ ಇತ್ತಂತಂದ್ರೆ ನಾ ಮೊದಲೇ ಬಿಡ್ತಿದ್ದೆ. ನನಗೆ ಭಯ ಇದ್ದಿದ್ದಿಲ್ಲ, ನಾ ಲೋಕದಾಗಿದ್ದೆ. ಯಾವಾಗ ದೇವರಿಗೆ ನಡ್ಕೋಕೋ ಸ್ಟಾರ್ಟ್ ಮಾಡೀನಿ, ನನಗೆ ಭಯ ಬಂತು. ನಾ ಪವಿತ್ರ ದೇವರಿಗೆ ನಡ್ಕೊಂತಾ ಇದ್ದೀನಿ, ನಾನು ಪವಿತ್ರ ಇರಬೇಕು. ನಾನು ತೋರಿಸಿ ತಿಂತಾ ಇರುವಾಗ ಒಂದು ವಾರ ಆದ್ಮೇಲೆ ರಾತ್ರಿ 12 ಗಂಟೆಗೆ ನಾನು ಒಂದು ಕಾರಲ್ಲಿ ಕುಂತಿದ್ದೆ. ನಾನು ಕಾರ್ ನಡೆಸ್ತಾ ಇದ್ದೆ. ಕಾರಲ್ಲಿ ಹಿಂಗ ಕುಂತವಾಗ ದೇವರ ಆತ್ಮ ನನಗೆ ಹೇಳಿದ, ನಾಳೆಲಿಂತ ನೀನು ಗುಟ್ಕಾ ತಿನ್ನೋದು ಬಿಡ್ತಿ ಅಂತ. ಗುಟ್ಕಾ ತಿನ್ನೋದು ಬಿಡ್ತಿದೆ ಅಂತ ನನಗ ಕರ್ತನ ಆತ್ಮ ಡೈರೆಕ್ಟ್ ಹೇಳಿದ. ಆತ ನನಗೆ ಸಹಾಯ ಮಾಡಿದ. ಹಿಂಗ ಹೃದಯದಾಗ ಶಬ್ದ ಬಂತು, ನಾಳೆಲಿಂತ ನೀನು ಗುಟ್ಕಾ ತಿನ್ನೋದಿಲ್ಲ, ನಿನ್ನ ಪ್ರಾರ್ಥನಾ ದೇವರು ಕೇಳೇನಾ. ಅವತ್ತ ಸುಮಾರು 11 ಗಂಟೆ ಆಗಿರ್ಬೋದು. 11 ಗಂಟೆ ನಾನು ಹೋಗಿ ಮತ್ತೆ ಪಾನ್ಪಟ್ಟಿ ಹತ್ರ ಹೋಗಿ, ಬಿಡಿ ಶಾಪ್ ಹತ್ರ ಹೋಗಿ ಮತ್ತೆ ಒಂದು ಗುಟ್ಕಾ ತಿಂದೆ, ಒಂದು ಸಿಗರೇಟ್ ತಿಂದೆ. ಅಲ್ಲಿಂದ ಲಾಸ್ಟ್ ಕೊನೆ ಆಯ್ತು, ಬಿಡುಗಡೆ. ಅಲ್ಲಿಂದ ನನಗ ದೇವರ ಆತ್ಮ ಹೇಳಿದ, ಅಲ್ಲಿಂದ ಇಲ್ಲ. ಇನ್ನು ಕುಡಿಯೋದು ದೇವರ ಹತ್ರ ಪ್ರಾರ್ಥನಾ ಮಾಡ್ತಿದ್ದೆ, ದೇವರೇ ಇದು ಕುಡಿಯೋದು ಬಿ ಬಿಡಿಸು, ನನಗ ಕುಡಿಯೋದು ಬಿ ಬಿಡಿಸು ಅಂತ. ಫಸ್ಟ್ ಕುಡಿಯೋದೇ ಬಿಡಿಸಿದ್ದ, ಕುಡಿಯೋದು ಬಿಡಿಸು ಅಂತ ನಾನು ಪ್ರೇಯರ್ ಮಾಡಿ ನಾನು ಕುಡಿಯಕ್ಕೆ ಹೋಗ್ತಾ ಇದ್ದೀನಿ, ದೇವರೇ ನಿಂದ್ರಿಸು, ಜುಮಾದಾರಿ ನಿಂದು ಅಂತ. 15 ದಿವಸದಾಗ ಈಗ ಪ್ರೇಯರ್ ಮಾಡಿದ್ನ. 16ನೇ ದಿವಸದಾಗ ಒಳಗ್ಲಿಂತ ಆವಾಜ್ ಬಂತು, ಕುಡಿಯಕ್ಕೆ ಹೋಗಬಾರ್ದು ಅಂತ. ಒಳಗಡೆ ಹೋದ, ಕುಡಿಯಕ್ಕೆ ಬಾರ್ ಅಂಗಡಿಯದಾಗ ವಾಪಸ್ ನನ್ನ ದೇವರು ಕರ್ಕೊಂಬಂದ. ಇದು ಪವಿತ್ರ ಆತ್ಮ ಸಹಾಯ ಮಾಡಿದ. ನನಗೆ ಬಲ ಇದ್ದಿದ್ದಿಲ್ಲ ಒಂದು ಕುಡಿಯೋದು ಬಿಡ್ಬೇಕಂತ, ನನ್ನ ಕೈಲಿ ಆಗ್ತಾ ಇದ್ದಿಲ್ಲ. ಕುಡಿಯೋದು ಬಿಡಿಸಿದ್ದ.
ಪವಿತ್ರ ಆತ್ಮ ನನಗೆ ಸಹಾಯ ಮಾಡಿದ. ಗುಟ್ಕ ತಿನ್ನೋದು ಬಿಡಿಸಿದ್ದು ಪವಿತ್ರ ಆತ್ಮ ನನಗೆ ಸಹಾಯ ಮಾಡಿದ. ಆಮೇಲೆ ಅಲ್ಲೆಲ್ಲೂಯ್ಯ, ನನಗೆ ದೇವರ ಆತ್ಮ ಸಹಾಯ ಮಾಡಿದ. ನನಗೆ ದೇವರ ಆತ್ಮ ಹೇಳಿದ, ನೀನು ಪ್ರೇಯರ್ ಮಾಡು, ಅನೇಕ ರೋಗಗಳು ಬಿಡುಗಡೆ ಆಗ್ತಾವ ಅಂತ ಹೇಳಿದ. ನಾವ್ ಎಲ್ಲಿ ಸೋಲ್ತೀವೋ ಅಲ್ಲಿ ದೇವರ ಆತ್ಮನ ನಮ್ಮನ್ನ ಗೆದ್ದಿಸ್ತಾನ. ನಾವು ಸೋಲಾದ್ರಾಗ ನಾವು ಸೋತಿರಲ್ಲ, ನಾವು ಅನ್ಕೊಂತೀವಲ್ಲ, ಅಯ್ಯೋ ನಾವು ಸೋತೋದಿವೇನು. ಇಲ್ಲ, ಅಲ್ಲೇ ಗೆದ್ದಿಸ್ತಾನ ದೇವರು. ಒಂದು ಪ್ರಾರ್ಥನೆದಾಗ ಸೋಲಕತ್ತೀನಿ ಅಂತ ಅನ್ಕೊಂಡ್ರೆ, ಪ್ರಾರ್ಥನೆದಾಗ ಸೋಲಕತ್ತೀನಿ ಅಂತ ನಾವು ಅನ್ಕೊಂತ ಇದ್ದಾಗ ದೇವರ ಆತ್ಮನು ನಿಮ್ಗೆ ಸಹಾಯ ಮಾಡ್ತಾನ. ಈ ಚಟ ನನಗೆ ಬಿಡಕ್ ಆಗ್ತಾ ಇಲ್ಲ ಅನ್ಕೊಂಡಾಗ ಪ್ರಾರ್ಥನೆ ಮಾಡಿದ್ರೆ ದೇವರ ಆತ್ಮನು ಸಹಾಯ ಮಾಡ್ತಾನ. ಆಮೇಲೆ ಅಲ್ಲೆಲ್ಲೂಯ್ಯ, ನಮ್ಮಲ್ಲಿ ಕೂಡ ಮನಸ್ಸಿರ್ಬೇಕು, ನಾನು ಪವಿತ್ರ ದೇವರಿಗೆ ನಡ್ಕೊಂತ ಇದ್ದೀನಿ, ನಾನು ಇದು ಚಟ ಮಾಡಬಾರ್ದು. ಅಲ್ಲೆಲ್ಲೂಯ್ಯ. ಆ ನಂತರ ನನ್ನ ಹೊಟ್ಟೆ ಬೇನೆ ಹೋಯ್ತು, ಪ್ರೇಯರ್ ಮಾಡಿದೆ, ದೇವರಾತ್ಮ ಸಹಾಯ ಮಾಡಿದೆ. ಯಾಕಂದ್ರೆ ಪವಿತ್ರಾತ್ಮ ಯಾರಲ್ಲಿ ಉಂಟು ಅವರಿಗೆ ಬಿಡುಗಡೆ ಅದ. ಹಲ್ಲೆಲೂಯಾ. ನಿನ್ನ ಒಳಗಡೆ ದೇವರ ಆತ್ಮನ ನಿನಗೆ ಸಹಾಯ ಮಾಡಕ ದೇವರ ಆತ್ಮ ನಿನಗ ಸಹಾಯ ಮಾಡ್ತಾನಂತ ನೀನು 1% ನಿನ್ನ ಕಡೆಗೆ ಒಂದು ಇದಿರ್ಬೇಕು, ಮುಂದೆ ಬರ್ಬೇಕು ದೇವರ ಹತ್ರ. ನಾನು ಈ ಚಟ ಬಿಡ್ತೀನಿ, ನಾ ಪ್ರಾರ್ಥನಾ ಮಾಡ್ತೀನಿ, ನಾ ಪ್ರಾರ್ಥನಾದಾಗ ಬೆಳಿತೀನಿ, ನನಗೆ ಪ್ರಾರ್ಥನಾ ಮಾಡಕ್ ಆಗವಲ್ದು. ಕರ್ತನಾತ್ಮನ ಸಹಾಯ ಕೇಳು, ಕರ್ತನಾತ್ಮ ಸಹಾಯ ಕೇಳು. ನಾನು ಇದು ಬಿಡಬೇಕು ಅಂತ ಸಹಾಯ ಕೇಳು, ನಾನು ಪ್ರಾರ್ಥನೆ ಮಾಡ್ಬೇಕಂತ ಸಹಾಯ ಕೇಳು, ನಾನು ವಾಕ್ಯ ಓದ್ಬೇಕಂತ ಸಹಾಯ ಕೇಳು, ನಾನು ಆರಾಧನೆ ಮಾಡ್ಬೇಕಂತ ಸಹಾಯ ಕೇಳು, ನಾನು ಉಪವಾಸ ಪ್ರಾರ್ಥನೆ ಕೂಡ್ಬೇಕಂತ ಸಹಾಯ ಕೇಳು, ನಾನು ರಾತ್ರಿ ಹಗಲು ಪ್ರಾರ್ಥಿಸ್ಬೇಕಂತ ಸಹಾಯ ಕೇಳು. ದೇವರ ಆತ್ಮನ ನನಗೆ ಸಹಾಯ ಮಾಡ್ಲಿ ಅಂತ ನೀನ್ ಪ್ರಾರ್ಥಿಸ್ಬೇಕು. ಹಲ್ಲೆಲೂಯಾ. ದೇವರ ಹತ್ರ ನೀನು ಕೇಳಿದ್ರೆ ದೇವರು ನಿನಗೆ ಸಹಾಯ ಮಾಡ್ತಾನ. ಹಲ್ಲೆಲೂಯಾ. ದೇವರು ನಿನಗೆ ಗೆದ್ದಿಸ್ತಾನ ಮಗಳೇ, ದೇವರು ನಿನಗೆ ಗೆದ್ದಿಸ್ತಾನ ಮಗನೇ. ನೀನು ಕುಗ್ಗೋಗಿರ್ಬೋದು, ನೀನು ಸೋತೋಗಿರ್ಬೋದು, ದೇವರಿಗೆ ಸ್ತೋತ್ರ. ದೇವರ ಆತ್ಮನು ಹೇಳ್ತಾ ಇದ್ದಾನೆ, ನಿನಗ ದೇವರು ಗೆಲುವು ಕೊಡ್ತಾನಂತ. ನಿನಗ ಪರಮಾತ್ಮನೇ ಗೆಲುವು ಕೊಡ್ತಾನ. ನಿನ್ನ ಓದಿಸೋ ನೌಕರಿ ಟೀಚರ್ ಇರ್ಬೋದು, ನೀವು ಓದಿಸ್ತಾ ಇರ್ಬೋದು, ನೀವು ಮಕ್ಕಳಿಗೆ ಓದಿಸ್ತಾ ಇರ್ಬೋದು, ನೀವು ಟೀಚರ್ ಇರ್ಬೋದು, ಟೀಚರ್ ಏನು ಮಕ್ಕಳಿಗೆ ಓದಿಸ್ತಾ ಇರ್ಬೋದು. ದೇವರಿಗೆ ಸ್ತೋತ್ರ. ನಿಮಗ ಅಲ್ಲಿಂದ ಯಾರು ತೆಗಿಯಕ ಸಾಧ್ಯ ಇಲ್ಲ, ನೀವು ಗೆದ್ದಿತಾ ಇದ್ದಕ್ಕಾಗಿ ಸ್ತೋತ್ರ. ನಿಮ್ಮನ್ನು ಗೆದ್ದಿಸ್ತಾನ ದೇವರು. ನಿಮಗೆ ಗುಟ್ಕ ತಿನ್ನೋರಾಗಿರ್ಬೋದು, ನಿಮಗೆ ಬಿಡಿಸ್ತಾನ ದೇವರು. ಗುಟ್ಕ ತಿನ್ನೋದು ಬಿಡಿಸ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಒಬ್ರಿಗೆ ಯಾರೋ ರೋಗ ಅದ, ದೇವರ ಆತ್ಮನ ಸಹಾಯ ಮಾಡಕತ್ತಾನ, ಆ ರೋಗ ಬಿಡುಗಡೆ ಕೊಡಕತ್ತಾನ. ಯಾರಲ್ಲಿ ದೇವರ ಆತ್ಮ ಉಂಟು ಅವರಿಗೆ ಬಿಡುಗಡೆ ಉಂಟು. ನಿಮಗೆ ದೇವರು ಸಹಾಯ ಮಾಡಕತ್ತಾನ. ನಿಮಗೆ ಎಲ್ಲಾ ರೀತಿಲಿಂತ ದೇವರಿಗೆ ಗೆದ್ದಿಸಕತ್ತಾನ, ಎಲ್ಲಾ ರೀತಿಲಿಂತ ದೇವರು ಸಹಾಯ ಮಾಡ್ತಾನ. ನಿಮ್ಗ ಪ್ರಾರ್ಥನದಾಗ ಕುಂತು ದೇವರ ಹತ್ರ ಸಹಾಯ ಕೇಳ್ರಿ, ದೇವರ ಆತ್ಮ ನಿಮ್ಗ ಸಹಾಯ ಮಾಡಕತ್ತಾನ. ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡಿ. 26ನೇ ವಚನ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅವಶ್ಯಕತೆಯನ್ನು ನೋಡಿ ಸಹಾಯ ಮಾಡುತ್ತಾನೆ ಎಂಬುದಾಗಿ ನಾವು ಶಕ್ತಿ ಕಳ್ಕೊಂಡಾಗ, ನಾವು ಬಲ ಕಳ್ಕೊಂಡಾಗ ದೇವರ ಆತ್ಮನೇ ನಮ್ಮನ್ನು ನೋಡಿ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆ ಆತ್ಮ ನಮ್ಮನ್ನು ನೋಡಿ ಸಹಾಯ ತೋರಿಸೋದಕ್ಕಾಗಿ ಸ್ತೋತ್ರ. ಆತ್ಮನ ಸದಾ ನಮ್ಮ ನೋಡೋದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ. ವಾಕ್ಯದ ಮುಖಾಂತರ ನಮ್ಗೆ ಆಶೀರ್ವಾದ, ಬಲ, ಶಕ್ತಿ ಸಿಕ್ಕಿದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಸಲ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಪರಲೋಕದ ತಂದೆ. ಆಮೇನ್.